ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಇರಾನ್ನ ತೆಹರಾನ್ನಲ್ಲಿ ಜೈಲಲ್ಲಿದ್ದಂತಹ ಕೈದಿಗಳು ಪಲಾಯನ ಮಾಡಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಕೈದಿಗಳ ಗಲಭೆ ಆಗಿದೆ, ಸಾಮೂಹಿಕ ಪಲಾಯನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸುಮಾರು 500 ಕೈದಿಗಳು ತಪ್ಪಿಸಿಕೊಂಡಿರುವ ಬಗ್ಗೆ ಇಲ್ಲಿಯವರೆಗೂ ಕೂಡ ವರದಿಯಾಗಿದೆ. ಪರಿಸ್ಥಿತಿ ಇರಾನ್ನಲ್ಲಿ ಡೋಲಾಯಮಾನ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಒಂದು ಕಡೆ ಖಮೇನಿಯ ರೈಟ್ ಟು ಲೆಫ್ಟ್ ಇದ್ದಂತಹ ಅನೇಕ ಅಧಿಕಾರಿಗಳನ್ನು ಇಸ್ರೇಲ್ ಇರಾನ್ನ ಒಳಗಿದ್ದುಕೊಂಡೇ ಹೊಡೆದು ಹಾಕುವಂತಹ ಕೆಲಸ ಮಾಡಿದೆ. ಟಾಪ್ ಮಿಲಿಟರಿ ಅಧಿಕಾರಿಗಳ ಬಲಿ ಹಾಕುವಂತಹ ಕೆಲಸ ಆಗಿದೆ. ಈಗ ಉಳಿದಿರುವಂತಹದ್ದು ಖಮೇನಿ ಅವರು ಬಂಕರ್ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರ ನಡುವೆ ಇರಾನ್ನ ಒಳಗೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಇಸ್ರೇಲ್. ನೋಡಿ, ಜೈಲಿನಿಂದ ಕೈದಿಗಳು ಸಾಮೂಹಿಕವಾಗಿ ಪಲಾಯನ ಮಾಡಿದ್ದಾರೆ, ಅಂದ್ರೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ಸ್ ದಾಳಿ, ಯುದ್ಧಾಂತಂಕದಲ್ಲಿ ಈಗ ದೇಶವನ್ನ ತೊರಿತಾ ಇದ್ದಾರೆ ಜನ. ಸಾಗರೋಪಾದಿಯಲ್ಲಿ ತೆಹರಾನ್ ನಗರವನ್ನ ಜನ ಗಂಟು ಮೂಟೆ ಸಮೇತ ತೊರಿತಾ ಇರುವಂತಹ ದೃಶ್ಯಗಳು ಕಂಡು ಸಿಗ್ತಾ ಇದೆ. ರಸ್ತೆಯಲ್ಲಿ ಸಾವಿರಾರು ಕಾರುಗಳು ಲಾಕ್ ಆಗಿದ್ದಾವೆ, ಟ್ರಾಫಿಕ್ ಜಾಮ್ ಉಂಟಾಗಿದ್ದಾವೆ. ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ಘಾತಕ ದಾಳಿ ಆ ರೀತಿ ಇದೆ. ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಇಸ್ರೇಲ್ ಕೊಟ್ಟಂತಹ ಎಚ್ಚರಿಕೆಯ ಬೆನ್ನಲ್ಲೇ ಟೆಹರಾನ್ನನ್ನು ಜನ ಖಾಲಿ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ನಗರಗಳಿಗೆ ಜನ ಗುಳೆ ಹೋಗ್ತಾ ಇದ್ದಾರೆ. ನೋಡಿ, ಬಸ್ಸುಗಳು, ಮೆಟ್ರೋಗಳು ಎಲ್ಲವೂ ಕೂಡ ಜನರಿಂದ ಕಿಕ್ಕಿರಿದು ತುಂಬಿದಾವೆ. ಯಾಕೆಂದರೆ ಇಸ್ರೇಲ್ ಯಾವಾಗ ಹೇಗೆ ಮತ್ತಷ್ಟು ದಾಳಿಯನ್ನು ತೀವ್ರಗೊಳಿಸುತ್ತೋ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿ ಈಗ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಜನರ ಪ್ರಾಣವನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಜನರೇನೆ ಮುಂದಾಗ್ತಾ ಇದ್ದಾರೆ. ಇರಾನ್ನ ಟೆಹರಾನ್ ನಗರಲ್ಲಿ ಬಂಕರ್ಸ್ಗಳ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಜನ ತಮ್ಮ ಪ್ರಾಣವನ್ನು ಉಳಿಸ್ಕೊಬೇಕು ಅಂದರೆ ಟೆಹರಾನ್ ಇರಾನ್ನ ರಾಜಧಾನಿಯನ್ನು ತೊರೆಯಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಆರಂಭವಾದಂತಹ ಟ್ರಾಫಿಕ್ ಜಾಮ್ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇರಾನ್ನ ರಾಜಧಾನಿಯಲ್ಲಿದ್ದಂತಹ ಲಕ್ಷ ಸಂಖ್ಯೆಯ ಜನ ಇಸ್ರೇಲ್ನ ಎಚ್ಚರಿಕೆಯ ಬೆನ್ನಲ್ಲೇ, ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ರಾಜಧಾನಿಯನ್ನು ತೊರಿತಾ ಇದ್ದಾರೆ ಅಂಥೇಳಿ ಎಲ್ಲ ಕಡೆ ಕಿಕ್ಕಿರಿದು ವಾಹನಗಳು ಸೇರಿದ್ವು. ಆದಷ್ಟು ಬೇಗ ಟೆಹರಾನನ್ನು ಖಾಲಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ನೋಡಿ, ಎಲ್ಲ ಲೈಟ್ಸ್ ಕಾಣಿಸ್ತಾ ಇದೆಯಲ್ಲ ರಸ್ತೆ ಮೇಲೆ, ರೆಡ್ ಕಲರು, ಅದೆಲ್ಲವೂ ಕೂಡ ಕಾರುಗಳು, ವೆಹಿಕಲ್ಗಳು ತುಂಬಿ ತುಳುಕ್ತಾ ಇದ್ದಂತಹ ದೃಶ್ಯಾವಳಿಗಳದೆಲ್ಲವೂ ಕೂಡ